ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೀನರಾಶಿಯ ಬಂಧು ಮಿತ್ರರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ಈಗ ನಿಮ್ಮ ಚತುರ್ಥ ಸ್ಥಾನದಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದಂಥ ಗುರು ಈಗಾಗಲೇ ಸಾಕಷ್ಟು ಶುಭಫಲಗಳನ್ನು ಕೊಟ್ಟಿದ್ದಾರೆ ಮತ್ತು ನಿಮ್ಮ ರಾಶಿಯ ಅಧಿಪತಿನೇ ಗುರು, ಜೊತೆಗೆ ಕರ್ಕಾಟಕ ರಾಶಿಯ ಒಂದು ಉಚ್ಚ ಅಧಿಪತಿ ಗುರು ಆಗಿರುವುದಿಲ್ಲ. ಈಗ ದಿನಾಂಕ 18ರಂದು ಗುರುಗ್ರಹ ಕರ್ಕಾಟಕ ರಾಶಿಗೆ ಅಂದರೆ ಪಂಚಮ ಸ್ಥಾನಕ್ಕೆ ಉಚ್ಚ ಸ್ಥಾನಕ್ಕೆ ಬರುವುದರಿಂದ ನಿಮಗೆ ಎಲ್ಲ ರೀತಿಯಿಂದ ಶುಭ ಲಾಭಗಳು ಉಂಟಾಗ್ತವೆ ಮತ್ತು ನಿಮ್ಮ ಮಕ್ಕಳಿಗೆ ವಿಶೇಷವಾಗಿ ಹೈಯರ್ ಎಜುಕೇಷನ್ನು, ವಿದ್ಯಾಪ್ರಗತಿ ಮತ್ತು ಉದ್ಯೋಗ, ಆ ಉದ್ಯೋಗಗಳಲ್ಲಿ ಪ್ರಗತಿ ಎಲ್ಲವುಗಳು ನಡೀತದೆ. ನಿಮಗೆ ವಿಶೇಷವಾದಂತಹ ಧನಲಾಭಗಳಾಗ್ತವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೀತವೆ. ಅವಿವಾಹಿತ ಮಕ್ಕಳಿಗೆ ವಿವಾಹಗಳು ಕೂಡ ಆಗ್ತವೆ. ಒಂದೆರಡು ಮೀನರಾಶಿಯವರಿಗೆ ವಿವಾಹ ಆಗಿದ್ದಿಲ್ಲ ಅಂದರೆ ಈ ಒಂದು ಸಮಯ ಅತ್ಯಂತ ಶ್ರೇಷ್ಠ ಸೂಕ್ತ, ವಿವಾಹಗಳು ಕೂಡ ಆಗ್ತವೆ. ಮತ್ತು ದಿನಾಂಕ 2ರಂದು ಬುಧಗ್ರಹ ನಿಮ್ಮ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ ಬುಧಗ್ರಹ ಒಂದು ಅಷ್ಟಮ ಸ್ಥಾನಕ್ಕೆ ಬರ್ತದೆ. ಬುಧಗ್ರಹ ಅಷ್ಟಮ ಸ್ಥಾನದಲ್ಲಿ ಶುಭ ಫಲವನ್ನೇ ನೀಡುತ್ತಾರೆ. ಅದೇ ರೀತಿ ದಿನಾಂಕ 3ರಂದು ಶುಕ್ರ ಕೂಡ 8ನೇ ಸ್ಥಾನಕ್ಕೆ ಬರ್ತಾನೆ. 8ನೇ ಸ್ಥಾನ ಶುಕ್ರನಿಂದಲೂ ವಿಶೇಷ ಫಲ ಇರ್ತದೆ. ಹೀಗಾಗಿ ನಿಮಗೆಲ್ಲ ರೀತಿಯಿಂದ ಶುಭ ಫಲಗಳು, ಧನಲಾಭಗಳು ಪ್ರಾಪ್ತಿ ಆಗ್ತವೆ. ಯಾಕಂದರೆ ಶುಕ್ರಗ್ರಹ ಒಂದು ಮೀನರಾಶಿಯ ಉಚ್ಚಗ್ರಹ ಆಗಿರುವುದರಿಂದ ಅಷ್ಟಮ ಸ್ಥಾನದಲ್ಲಿದ್ದರೂ ಶುಭ ಫಲಗಳನ್ನು ನೀಡ್ತಾರೆ. ಜೊತೆಗೆ ದಿನಾಂಕ 17ರಂದು ನಿಮ್ಮ 6ನೇ ಅಧಿಪತಿಯಾದಂತಹ ಒಂದು ರವಿಗ್ರಹ ಈಗ 8ನೇ ಸ್ಥಾನಕ್ಕೆ ಬರ್ತಾರೆ. ಹೀಗಾಗಿ ಸ್ವಲ್ಪ ಸರ್ಕಾರದಿಂದ ಏನಾದರೂ ಕೆಲವೊಂದು ತೊಂದರೆಗಳು ಕಂಡು ಬರ್ತವೆ. ಅದಕ್ಕೆ ಇದೊಂದು ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳು ಪೂರ್ತಿ ನವೆಂಬರ್ 16 ತನಕ ಒಂದು ನೀವೇನು ಮಾಡಬೇಕು, ಒಂದು ಆದಿತ್ಯ ಹೃದಯ ಒಂದು ಪಠನೆ ಮಾಡಿರಿ, ಅಥವಾ ಗೃಹಶ್ರೀ ಆದಿತ್ಯಾಯ ನಮಃ ಎಂದು ಪ್ರತಿನಿತ್ಯ ಸ್ನಾನ ನಂತರ ಒಂದು 108 ಸಲ ಜಪ ಮಾಡಿರಿ. ಒಂದಿಷ್ಟೇನಾದರೂ ಗೋಧಿ ಬೆಲ್ಲ ಅಂಥವೇನಾದರೂ ಇದ್ದರೆ ಒಂದು ಈಶ್ವರನ ದೇವಸ್ಥಾನಕ್ಕೆ ಅಥವಾ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ದಾನ ಮಾಡಿದ್ರೆ ದಕ್ಷಿಣ ಸಮೇತವಾಗಿ ನಿಮಗೆ ಶುಭವಾಗ್ತದೆ. ಇನ್ನು ದಿನಾಂಕ 27ರಂದು ಭಾಗ್ಯಸ್ಥಾನಕ್ಕೆ ನಿಮ್ಮ ಒಂದು ಧನಾಧಿಪತಿಯಾದಂಥ ಮಂಗಳ ಗ್ರಹ ಭಾಗ್ಯಸ್ಥಾನವಾದಂತಹ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮಗೆಲ್ಲ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತವೆ ಮತ್ತು ಭೂಮಿ, ಮನೆ, ವಾಹನ ಸಂಬಂಧ ಯಾವುದೇ ಕಾರ್ಯಗಳಿರಲಿ ಅವು ನಿಮಗೆ ಪಾಸಿಟಿವ್ ಆಗ್ತವೆ. ಖರೀದಿಗಳು ಕೂಡ ಆಗುವ ಸಾಧ್ಯತೆ ಇರ್ತದೆ. ಇನ್ನು 12ನೇ ಸ್ಥಾನದಲ್ಲಿರುವಂತಹ ರಾಹುಗ್ರಹ ಮತ್ತು ನಿಮ್ಮದೇ ರಾಶಿಯಲ್ಲಿರುವಂತಹ ಶನಿಗ್ರಹ ವಕ್ರಿಯಾಗಿದ್ದು, ರಾಹು, ಶನಿ ಹಾಗೂ ಕೇತುಗ್ರಹಗಳ ಅಥವಾ ನವಗ್ರಹಗಳ ಒಂದು ಶಾಂತಿ ಕಾರ್ಯ ಮಾಡಿದರೆ ನಿಮಗೆ ಗುರುವಿನ ಬಲದಿಂದ ಎಲ್ಲ ರೀತಿಯಿಂದ ಶುಭ ಫಲಗಳಾಗ್ತವೆ. ಅಥವಾ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿ, ಸತ್ಯನಾರಾಯಣ ಪೂಜೆ ಅಂದರೆ ಅಲ್ಲಿ ನವಗ್ರಹ ಪೂಜೆ ಮಾಡಿದಂತೆ ಲೆಕ್ಕ. ಆ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು ಕೂಡ ನಿಮಗೆಲ್ಲ ರೀತಿಯಿಂದ ಶುಭ ಫಲಗಳಾಗ್ತವೆ. ಹೀಗಾಗಿ ನಿಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.